ದರ್ಶನ್ ಪತ್ನಿ ದೂರಿನ ಬಗ್ಗೆ ನಟ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ಹೊಡೆದ್ರೆ ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಿಚ್ಚ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದು ಮಾತುಗಳು ಕೂಡ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಹಾಗಾದ್ರೆ ಸುದೀಪ್ ಅವರು ಯಾಕೆ ಇಂತಹ ಮಾತುಗಳನ್ನ ಆಡಿದ್ರು? ಹೊಡೆದ್ರೆ ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ ನಾನು, ಅಮ್ಮ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಿಚ್ಚ ಕೊಟ್ಟಂತ ತಿರುಗೇಟ ಹಾಗಾದ್ರೆ ಇದು. ದರ್ಶನ್ ಪತ್ನಿ ದೂರಿನ ಬಗ್ಗೆ ನಟ ಸುದೀಪ್ ರಿಯಾಕ್ಟ್ ಮಾಡಿರುವಂತದ್ದು. ಹಾಗಾದ್ರೆ ಯಾರ ಬಗ್ಗೆ ಹೇಳಿರಬಹುದು ಅವರು? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗುತ್ತೆ. ಇರುತ್ತಲ್ಲ ಸರ್, ಅವ್ರಿಗೆ ನಮ್ಮಲ್ಲಿನ ಒಲವು ಅಟ್ಲೀಸ್ಟ್ ಅದು ಫೇಕ್ ಐಡಿಯಲ್ ಮಾಡಲಿಲ್ಲ. ಈಗ ನೀವೊಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್, ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗುತ್ತೆ. ಇರುತ್ತಲ್ಲ ಸರ್, ಅವ್ರಿಗೆ ನಮ್ಮಲ್ಲಿನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸರ್ವಿ. ರವಿ, ಈಗ ಸುದೀಪ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪಕ್ಕದ ಮನೆಯವ್ರು ಹೊಡೆಯೋದು ಬೇರೆ, ಅಮ್ಮ ಹೊಡೆಯೋದು ಬೇರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಂತ ತಿರುಗೇಟಿನ ಮಾತ ಹಾಗಾದ್ರೆ? ನಿಜ ನಿರೀಕ್ಷೆ. ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಹುಬ್ಬಳ್ಳಿ ನಡೆದಂತಹ ಒಂದು ಮಾರ್ಗ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ರು. ತದನಂತರದಲ್ಲಿ ಆ ಮಾತುಗಳು ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಮತ್ತು ಫ್ಯಾನ್ಸ್ ವಾರ್ಗಳ ಮಧ್ಯೆ ಸಾಕಷ್ಟು ಸೃಷ್ಟಿಯನ್ನ ಹುಟ್ಟಾಕಿದೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಅಲ್ಲಿ ಮುಖ್ಯವಾಗಿ ಗಮನವಾಗಿ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ಅವರ ಒಂದು ಸಿನಿಮಾ ವಿಚಾರವಾಗಿ. ಯಾಕಂದ್ರೆ ಲಾಸ್ಟ್ ಟೈಮ್ ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಪೈಲ್ವಾನ್ ಸಿನಿಮಾ ಸಂದರ್ಭದಲ್ಲಿ ಇರ್ಬೋದು, ಸಾಕಷ್ಟು ಪೈರೇಸಿಗಳ ಕಾಟ ಇರ್ಬೋದು, ಅವರ ಸಿನಿಮಾಗೆ ಅವಹೇಳನಕಾರಿ ಘಟನೆ ಅಂದ್ರೆ ಹೇಳಿಕೆಯನ್ನ ನೀಡುವುದರ ಮೂಲಕ ಸಿನಿಮಾವನ್ನ ತಡೆಗಟ್ಟುವಂತಹ ಒಂದು ಸಾಧ್ಯತೆ ಜಾಸ್ತಿ ಇತ್ತು ಆ ಒಂದು ಸಂದರ್ಭದಲ್ಲಿ. ಬಟ್ ಅದೇ ನಿಟ್ಟಿನಲ್ಲಿ ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ, ಯಾರು ಬರ್ತೀರೋ ಬನ್ನಿ ಒಂದು ನಿಟ್ಟಿನಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿ ಹೇಳಿರುವಂತಹ ಒಂದು ಮಾತು ಸಾಕಷ್ಟು ರೀತಿಯಾಗಿ ಪಡೆದಿತ್ತು. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಹೇಳಿರುವಂತಹ ಒಂದು ಮಾತು ವಿಜಯಲಕ್ಷ್ಮಿ ಅವರಿಗೂ ಕೂಡ ಒಂದು ಗಮನಕ್ಕೆ ಬರುವಂತದ್ದು ಆಗಿರ್ಬಹುದೇನೋ ಅನ್ನೋ ಒಂದು ಅನುಮಾನ ಕೂಡ ಹುಡ್ಕೊಳ್ತಾ ಇದೆ ಈ ಒಂದು ಇದರಲ್ಲಿ ಅಂತ ಹೇಳ್ಬೋದು ನಿರೀಕ್ಷಾ. ಜೊತೆಗೆ ಇನ್ನೊಂದೇನಂತಂದ್ರೆ ಪರಿಸ್ಥಿತಿ ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರಿಗೆ ಸಾಕಷ್ಟು ಬಾರಿ ಆಗಿರುವಂಥದ್ದು. ಅವ್ರ ಸಿನಿಮಾಗಳ ವಿಚಾರವಾಗಿ ಸಾಕಷ್ಟು ಬ್ಯಾಡ್ ಕಮೆಂಟ್ಗಳನ್ನ ಹಾಕುವಂಥದ್ದು ಇರ್ಬೋದು. ಆಮೇಲೆ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರು ಇರ್ಬೋದು, ಮಗಳಿರ್ಬೋದು, ಅವರ ಒಂದು ವಿಚಾರವಾಗಿ ಬ್ಯಾಡ್ ಕಮೆಂಟ್ಗಳು ಹಾಕುವಂತ ಒಂದು ಇದರಲ್ಲಿ ಕೂಡ ಸಾಕಷ್ಟು ಕೆಲವೊಂದಿಷ್ಟು ವರ್ಗ ಕೂಡ ಅದರಲ್ಲಿ ಇರುವಂತದ್ದನ್ನು ನಾವು ಕಾಣ್ತಾ ಇದೀವಿ. ಬಟ್ ಈ ಸಾರಿ ಕಿಚ್ಚ ಸುದೀಪ್ ಅವರು ಸಾಕಷ್ಟು ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.